ಸಾಮಾನ್ಯ ಹಳ್ಳಿ ಹೈದ 3 ವರ್ಷ ಹಗಲಿರುಳು ಕಷ್ಟಪಟ್ಟಿದ್ದೆ 50,000 ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿಸಿದ್ರು. ನಿನ್ನ ಕಥೆ ಮುಗಿಸುವುದಾಗಿ ಧಮಕಿ ಕೂಡ ಹಾಕಿದ್ರು. ಸಾಮಾನ್ಯ ಹಳ್ಳಿ ಹೈದ 3 ವರ್ಷ ಹಗಲಿರುಳು ಕಷ್ಟಪಟ್ಟಿದ್ದೆ 50,000 ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿದ್ರು. ನಿನ್ನ ಕಥೆ ಮುಗಿಸೋದಾಗಿ ಧಮಕಿ ಹಾಕಿದ್ರು. ನಾನು ಬಡವ, ಆಡಿಯೋ ನನ್ನದಲ್ಲ ಎಂದು ಚಾಲೆಂಜ್ ಮಾಡಲು ಆಗಲ್ಲ. ಉಳಿದಂತೆ ಅತ್ಯಾಚಾರ ಕೇಸ್ ಕಾನೂನು ಹೋರಾಟವನ್ನ ಮಾಡ್ತೇನೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಮಡೇನೂರು ಮನು ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ನಾನು ಸಾಮಾನ್ಯ ಹಳ್ಳಿಯದ 3 ವರ್ಷ ಹಗಲು ಇರುಳು ನೋಡದೆ ಕಷ್ಟವನ್ನ ಪಟ್ಟಿರುವಂತಹ ಮಾಮೂಲಿ ಮನುಷ್ಯ ನನ್ನ ಮೇಲೆ ದ್ವೇಷವನ್ನ ಸಾಧಿಸಲೇಬೇಕು ಎನ್ನುವಂತಹ ಉದ್ದೇಶಕ್ಕೆ ನನ್ನದೊಂದು 50,000 ರೂಪಾಯಿ ಕೊಟ್ಟು ಆಡಿಯೋವನ್ನ ರಿಲೀಸ್ ಮಾಡ್ತಾರೆ. ನಿನ್ನ ಕತೆ ಮುಗಿಸೋದಾಗಿ ಧಮಕಿ ಕೂಡ ಹಾಕಿದ್ರು. ನಾನು ಬಡವ, ಆಡಿಯೋ ನಂದಲ್ಲ ಅಂತ ಹೇಳಿ ಚಾಲೆಂಜ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು 3-4-5 ಜನ ಇದ್ದಾರೆ. ನಾವು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನಾವು ಒಂದು ಸತಿ ತುಣಿದ ಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು, ಮತ್ತು ಅವ್ರು ರಿಯಾಕ್ಟ್ ಮಾಡೋದು, ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು, ನಾವೇನೋ ಒಂದು ಮಾಡೋದು, ಅದು ಮಾಡಬಾರ್ದು. ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು, ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗಾಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನ್ನಿಸ್ತು. ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ಜೈಲೊಂದು ಒಳ್ಳೆ ಪಾಠ ಕಲಿಸಿದೆ. ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ, ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು, ಯಾರ್ಯಾರು ಬೈದ್ರು ತಪ್ಪಲ್ಲ. ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈ ಉರಿತು, ನಮ್ಮ ಏನು ಗುರಿದು ಅಂತ ಈ ಥರದ್ದು ನನಗೆ ಅನಿಸುತ್ತೆ. ಅನ್ನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ. ನನಗೆ ಯಾರ್ಯಾರು ಬೈದವ್ರೆ, ಏನೇನು ಅಂದಿದ್ದಾರೆ, ಎಲ್ಲರೂ ಕನ್ನಡಿಗರೇ ಅಂದವ್ರೆ, ಬೇರೆ ಭಾಷೆಯವರೇನು ಅಂದಿಲ್ಲ. ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರೆ ಹೊರತು ನನ್ನೇನು ಹೊಡೆದಾಕ್ಬೇಕು, ಸಾಯಿಸ್ಬೇಕು ಅಂತ ಯಾರೂ ಅಂದಿಲ್ಲ. ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಏನು 2025 ಐತಲ್ವ, ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು, ಯಾರು ಸವಾಸ ಮಾಡಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ಗೊತ್ತಿಲ್ಲ. ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇ, ಏನು ಚಿಕ್ಕದಲ್ಲ. ನಿಮ್ಮ ಮಾತುಗಳು ನಿಮಗೆ ದುಬಾರಿ ಆಯ್ತಾ ಅಂತ ಅನಿಸ್ತಾ? ಏನು ಅದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮಾತಾಡಿದ್ದ ಅಥವಾ? ನಂದು ಅಲ್ಲವೇ ಅಲ್ಲ ಸರ್. ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ, ಒಂದು ಟೈಮ್ ಬರುತ್ತೆ ಅದು ಏನಾಗಿದೆ, ಏನು ಮಾಡಿದ್ದಾರೆ ಅಂತ. ಆಡಿಯೋ ಕ್ರಾಪ್ ಮಾಡಿ ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನುದೇ ಅಂತ. ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡಿದಿದ್ರೆ ಕರ್ಕೊಬನ್ನಿ ಸರ್. ಏನೋ ನಾನು ಯಾವುದೇ ಕಾರಣಕ್ಕೂ ಕೇಳಿ ನಾನು ಡಯಟಲ್ಲಿದ್ದವನು. ಇದು ಹೆಂಗಾಯಿತು, ಏನು ಕತೆ ಅನ್ನೋದನ್ನು ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಗ್ಗೆ. ಒಂದು ಆಡಿಯೋ ರೆಡಿ ಮಾಡಿದ್ದೀನಿ, 50,000 ಆಯಿತು. ಅದನ್ನು ಬಿಡಲ್ಲ ನಾನು, ಅದೊಂದು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು, ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಇವ್ನು ತಪ್ಪು ಮಾಡಿವನೇ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವನೆ ಅಂತ ಅನಿಸುತ್ತೆ. ಈಗ ಏನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ, ಇರೋ ಸತ್ಯ ಹೇಳ್ತೀನಿ ಅಣ್ಣ ಹಿಂಗೆಲ್ಲ ಮಾಡಿದರು. ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಲ್ಲ ಸರ್, ನಾವು ಸುಳ್ಳು ಹೇಳಂಗಿಲ್ಲ, ವಾಸ್ತವ ಗೊತ್ತಾಗ್ತಿದೆ. ಒಂದು ರೇಪ್ ಅಂತ, ವಾಸ್ತವ ರೇಪ್ ಅಂತ ಸರ್ ಅಲ್ವೇ ಅಲ್ಲ. ನಾನು ಯಾವ ಸಮರ್ಸ್ಕೊಳ್ತೀರಿ, ನಾನು ಹೇಳ್ತೀನಿ ಸರ್ ದೊಡ್ಡವ್ರದ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ. ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಒಪ್ಕೊತಾಯಿದ್ರು. ನಮ್ಮ ಹತ್ರ ಇಲ್ಲ ಸರ್. ಊರಲ್ಲಿ ಯಾವುದೋ 1.5 ಎಕರೆ ಜಮೀನು ಇಟ್ಕೊಂಡು ಶುಂಠಿ ಅಲೆಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡವ್ರ ಆಶೀರ್ವಾದ ತಗೊಂಡು, ಕುಲದಲ್ಲಿ ಕೀಳಿ ಯಾವುದೋ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ 50 ಸತಿ ಹೇಳಿದ್ದೀನಿ. ಅವ್ರು ಕೊಟ್ಟಿರೋಂಥ ಟೈಟ್ಲು, ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ದು, ಇಷ್ಟೆಲ್ಲ ಹೇಳಿದವನು ಈ ಥರ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಯಾರ ಸರ್. ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ. ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಯ್ ಅಂತಿದೆ. ಬೆಳಿಗ್ಗೆ ಫೋನ್ ಮಾಡಿ ನಮಗೆ ಏನು ಮಾಡಬೇಕು 2 ಥರ ಪ್ಲ್ಯಾನ್ ಆಗಿದೆ, ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕಿಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ, ಅದು ಹೆಂಗೆ ನೋಡೋಣ ಅಂತ ಅಂದರು. ಅದು ಯಾರು ಜೈಲಿಗೆ ಬಂದಮೇಲೆ ಆಡಿಯೋ ಬಂದಿದ್ದು? ಹ್ಞೂ ಸರ್, ಅದೇ. ಹಾಗಾದ್ರೆ ನಿಮ್ಗೆ ಜೈಲಿಗೆ ಬಂದಮೇಲೆ ಫೋನ್ ಮಾಡಿದ್ರಾ? ಇಲ್ಲ ಮುಂಚೆನೇ ಒಂದು ಹೇಳಿದ್ರು, ಇಂಟ್ ಕೊಟ್ಟಿದ್ರು 3 ಜನ. ನಾನು ಇಷ್ಟೆಲ್ಲ ಯಾಕೆ ಮಾಡ್ತಾಯಿದ್ರು, ಅದೇನು ಆಡಿಯೋ ಏನು ಕೊಡಿ ಹೋಗ್ಲಿ, ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ, ಏನೋ ಒಂದು ಮಾಡ್ಸೋಣ ಪ್ಲೀಸ್, ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.